Everyone, welcome to Business Studies class 11 or first PU. Today we will discuss about a beautiful topic of business studies. A topic is forms of business organization and a main subpoint is types of partners. So in previous class we already know demerits and merits of a partnership firm. ಸೊ ಇವತ್ತೇನು ಮಾಡುವ ನಾವು ಟೈಪ್ಸ್ ಆಫ್ ಪಾರ್ಟ್ನರ್ಶಿಪ್ಪಿನ ಬಗ್ಗೆ ನಾವು ಹಿಂದಿನ ಒಂದು ಕ್ಲಾಸ್ಗಳಲ್ಲಿ ಪಾರ್ಟ್ನರ್ಶಿಪ್ಪಿನ ಅಡ್ವಾಂಟೇಜಸ್ಸು ಮತ್ತು ಡಿಸ್ಅಡ್ವಾಂಟೇಜಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಇವತ್ತು ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಅಂದರೆ ಟೈಪ್ಸ್ ಆಫ್ ಪಾರ್ಟ್ನರ್ಸ್ ಅಂದರೆ ಪಾಲುದಾರರ ವಿಧಗಳ ಬಗ್ಗೆ ಇವತ್ತಿನ ಒಂದು ಕ್ಲಾಸಲ್ಲಿ ತಿಳ್ಕೊಳ್ತಾ ಹೋಗುವ. ಸೊ ಫಸ್ಟ್ ಒನ್ ಈಸ್ ಆಕ್ಟಿವ್ ಪಾರ್ಟ್ನರ್. ಆಕ್ಟಿವ್ ಪಾರ್ಟ್ನರ್ ಮೀನ್ಸ್ ಸಕ್ರಿಯ ಪಾಲುದಾರ ಅಂತ. ಆಕ್ಟಿವ್ ಪಾರ್ಟ್ನರ್ ಸಕ್ರಿಯ ಪಾಲುದಾರ ಅಥವಾ ಕ್ರಿಯಾಶೀಲ ಪಾಲುದಾರ ಅಂತ ಅರ್ಥ. ಸೊ ಆಕ್ಟಿವ್ ಪಾರ್ಟ್ನರ್ ಈಸ್ ಒನ್ ಹೂ ಕಾಂಟ್ರಿಬ್ಯೂಟ್ಸ್ ಕ್ಯಾಪಿಟಲ್, ಪಾರ್ಟಿಸಿಪೇಟ್ ಇನ್ ದ ಮ್ಯಾನೇಜ್ಮೆಂಟ್ ಆಫ್ ದ ಫರ್ಮ್, shares its profit and losses, and is liable to an unlimited extent to the creditors of the firm. These partners take actually part in a carrying out of business of the firm on behalf of other partners. So active partner is doing in a partnership firm in actively participate. He invest the capital and taken into a profit and losses, and also he is liable for a partnership firm. ಈ ಆಕ್ಟಿವ್ ಪಾರ್ಟ್ನರ್ ಏನಾಗಿರ್ತಾನೆ ಅಂತಂದರೆ ಸಕ್ರಿಯ ಅಥವಾ ಕ್ರಿಯಾಶೀಲ ಪಾಲುದಾರ. ಇವನು ಆ ಒಂದು ಸಂಸ್ಥೆಯಲ್ಲಿರುವಂತಹ ಎಲ್ಲ ಕೆಲಸಗಳನ್ನು ಸರಿಯಾಗಿ ನಿಭಾಯಿಸುವಂಥದ್ದು. ಅಂದರೆ ಈ ಪಾರ್ಟ್ನರು ಏನಾಗಿರ್ತಾನೆ ಅಂತಂದರೆ ಸಂಸ್ಥೆಯಲ್ಲಿ ಬಂಡವಾಳವನ್ನು ತೊಡಗಿಸ್ತಾನೆ. ಮೊದಲನೇದಾಗಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಅದಾದ ನಂತರದಲ್ಲಿ ಪ್ರಾಫಿಟ್ಟಿಗಾಗಿರ್ಬಹುದು ಅಥವಾ ನಷ್ಟಕ್ಕಾಗಿರ್ಬೋದು, ಎರಡಕ್ಕೂ ಅವನೇನಾಗಿರ್ತಾನೆ ಜವಾಬ್ದಾರಿಯನ್ನು ಹೊಂದಿರ್ತಾನೆ. ಅದರ ಜೊತೆಗೆ ಆ ಒಂದು ಸಂಸ್ಥೆ ಹೊಂದಿರುವಂಥ ಸಾಲಗಳಿಗೂ ಕೂಡ ಇವನು ಹೊಣೆಗಾರರಾಗ್ತಾನೆ. ಒಟ್ಟಿನಲ್ಲಿ ಈ ಆಕ್ಟಿವ್ ಪಾರ್ಟ್ನರ್ ಏನಾಗಿರ್ತಾನೆ ಅಂತಂದರೆ ಸಂಸ್ಥೆಯ ಒಂದು ಇಡೀ ಕಾರ್ಯ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ಸಕ್ರಿಯವಾಗಿ ಅಥವಾ ಕ್ರಿಯಾಶೀಲವಾಗಿ ತೊಡಗಿಸ್ಕೊಂಡಿರ್ತಾನೆ. ಸೊ ಹಿ ಟೇಕನ್ ಅ ಹೋಲ್ ಪಾರ್ಟ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್. ಅವನೇನು ಮಾಡ್ತಾನೆ, ಇಡೀ ಪಾರ್ಟ್ನರ್ಶಿಪ್ ಫರ್ಮಿನ ಎಲ್ಲ ಕಡೆಯಲ್ಲಿ ಇವನು ಇರ್ತಾನೆ ಅಂತ. ಅಂದರೆ ಎಲ್ಲ ವಿಷಯಗಳು ಇವನಿಗೆ ಗೊತ್ತಾಗುತ್ತೆ ಮತ್ತು ಸಂಸ್ಥೆಯ ಚಟುವಟಿಕೆಗಳಲ್ಲಿ ಇವನು ತೊಡೆದುಕೊಂಡಿರ್ತಾನೆ ಅಂತ. ಸೊ ಆಕ್ಟಿವ್ ಪಾರ್ಟ್ನರ್. ಸೊ ಸೆಕೆಂಡ್ ಒನ್ ಇಸ್ ಸ್ಲೀಪಿಂಗ್ ಆರ್ ಅ ಡೋರ್ಮೆಂಟ್ ಪಾರ್ಟ್ನರ್. ಸೊ ಸ್ಲೀಪಿಂಗ್ ಅಂದರೆ ನಿದ್ರಿಸುವ ಪಾಲುದಾರ ಅಂತ. ಹಾಗಂತ ನಿದ್ದೆ ಮಾಡ್ತಾನೆ ಅಂತಲ್ಲ. ಸೊ ಡೋರ್ಮೆಂಟ್ ಪಾರ್ಟ್ನರ್ ಅಂದರೆ ಸೂಕ್ತ ಪಾಲುದಾರ. ಸೊ ಸೂಕ್ತ ಪಾಲುದಾರ ಅಂತಂದರೆ ಸ್ಲೀಪಿಂಗ್ ಆರ್ ಡೋರ್ಮೆಂಟ್ ಪಾರ್ಟ್ನರ್ ಮೀನ್ಸ್ partners who do not take a part in the day-to-day activities of the business are called sleeping partners. A sleeping partner, however, contributes the capital to the firm, shares its profit and losses, and has unlimited liability. So sleeping partners, he does not taken into involved in the day-to-day activities. So ಏನಾಗುತ್ತೆ, ಈ ಸ್ಲೀಪಿಂಗ್ ಪಾರ್ಟ್ನರು ದಿನನಿತ್ಯದ ಕಾರ್ಯಚಟುವಟಿಕೆಗಳಲ್ಲಿ ಏನು ಮಾಡೋದಿಲ್ಲ, ಸಂಸ್ಥೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ. ಸೊ ಇವನು ಅಪರೂಪದ ಒಂದು ಅಲ್ಲಿ ಕೆಲಸ ಮಾಡುವಂಥದ್ದು. ಹಾಗಂತ ಅವನು ಬಂಡವಾಳವನ್ನು ತೊಡಗಿಸ್ತಾನೆ. ಕಂಪನಿಯ ಲಾಭ ನಷ್ಟದಲ್ಲೂ ಪಾಲುದಾರನಾಗಿರ್ತಾನೆ. ಅದರ ಜೊತೆಯಲ್ಲಿ ಕಂಪನಿಗೆ ಆದಂತಹ ಒಂದು ಸಾಲಗಳ ಬಗ್ಗೆ, ಸಂಸ್ಥೆಗೆ ಇರುವಂಥ ಸಾಲಗಳಿಗೂ ಇವನು ಹೊಣೆಗಾರನಾಗಿರ್ತಾನೆ. ಬಟ್ ಅವನೇನಾಗೋದಿಲ್ಲ, ಕೆನಾಟ್ ಇನ್ವಾಲ್ವ್ ದ ಡೇ ಟು ಡೇ ಆ್ಯಕ್ಟಿವಿಟೀಸ್. ಅವನು ದೈನಂದಿನ ಚಟುವಟಿಕೆಗಳಲ್ಲಿ ಈ ಸ್ಲೀಪಿಂಗ್ ಪಾರ್ಟ್ನರು ಏನು ಮಾಡೋದು, ತೊಡಗಿಸ್ಕೊಂಡು ಇರುವುದಿಲ್ಲ ಅಂತ. ದೆನ್ ಥರ್ಡ್ ಒನ್ ಇಸ್ ಸೀಕ್ರೆಟ್ ಪಾರ್ಟ್ನರ್. ಸೊ ರಹಸ್ಯ ಪಾಲುದಾರ ಅಂತ. ಸೊ ಸೀಕ್ರೆಟ್ ಪಾರ್ಟ್ನರ್ ಮೀನ್ಸ್ ಅ ಸೀಕ್ರೆಟ್ ಪಾರ್ಟ್ನರ್ ಈಸ್ ಒನ್ ಹೂಸ್ ಅಸೋಸಿಯೇಷನ್ ವಿತ್ ದ ಫರ್ಮ್ ಈಸ್ ಅನ್ನೋನ್ ಟು ದ ಜನರಲ್ ಪಬ್ಲಿಕ್. ದ ಅದರ್ ದೆನ್ ದ ಡಿಸ್ಟಿಂಕ್ಟ್ ಫೀಚರ್ಸ್ ಇನ್ ಆಲ್ ಅದರ್ ಆಸ್ಪೆಕ್ಟ್ಸ್ he like to the rest of the partners. He contributes to the capital of the firm, takes part in the management, shares its profit and losses, and unlimited liability towards creditors. ಸೊ ಸೀಕ್ರೆಟ್ ಪಾರ್ಟ್ನರ್ಸ್ ಅಂದರೆ ರಹಸ್ಯ ಪಾಲುದಾರ. ಈ ರಹಸ್ಯ ಪಾಲುದಾರ ಹೇಗಿರ್ತಾನೆ ಅಂತಂದರೆ ಇವನು ಸಂಸ್ಥೆಯಲ್ಲಿ ಪಾಲುದಾರನಾಗಿದ್ದರೂ ಕೂಡ ಜನಸಾಮಾನ್ಯರ ಒಡನಾಟಕ್ಕೆ ಇವನು ಸೇರುವುದಿಲ್ಲ, ಅಪರಿಚಿತನಾಗಿರ್ತಾನೆ. ಅಂದರೆ ಜನಸಾಮಾನ್ಯರಿಗೆ ಈ ಪಾರ್ಟ್ನರ್ಸ್ ಬಗ್ಗೆ ಗೊತ್ತಿರುವುದಿಲ್ಲ. ಆದರೆ ಅದೇ ಅವನ ಒಂದು ವಿಶಿಷ್ಟತೆ.
ಆ ಒಂದು ಲಕ್ಷಣ ಅಂತಂದರೆ. ಅದನ್ನು ಹೊರತುಪಡಿಸಿ ಉಳಿದೆಲ್ಲ ಅಂಶಗಳು ಸೇಮ್ ಆಗಿರ್ತದೆ. ಅಂದರೆ ಅವನು ಏನಾಗಿರ್ತಾನೆ ಅಂತಂದರೆ ಬಂಡವಾಳವನ್ನು ತೊಡಗಿಸ್ತಾನೆ, ಲಾಭ ನಷ್ಟದಲ್ಲಿ ಪಾಲುದಾರನಾಗಿರ್ತಾನೆ, ಹಾಗೆ ಒಂದು ಕಂಪನಿ ಅಂದರೆ ಸಂಸ್ಥೆಯ ಸಾಲಗಳಿಗೆ ಬಾಧ್ಯನಾಗಿರ್ತಾನೆ. ಸೊ ಇವೆಲ್ಲ ಲಕ್ಷಣಗಳು ಸೇಮ್ ಆಗಿರ್ತದೆ. ಬಟ್ ಜನಸಾಮಾನ್ಯರಿಗೆ, ಪಬ್ಲಿಕ್ಸ್ಗೆ ಇವನು ಪರಿಚಯ ಇರುವುದಿಲ್ಲ, ಅಪರಿಚಿತನಾಗಿರ್ತಾನೆ ಈ ಪಾರ್ಟ್ನರು. ಸೊ ಈಸ್ ಕಾಲ್ಡ್ ಆಸ್ ಅ ಸೀಕ್ರೆಟ್ ಪಾರ್ಟ್ನರ್. Then fourth one is nominal partner. So nominal partner, a nominal partner is one who allows use the his or her name of by the firm but does not contribute to its capital. He does not take an active part in the managing firm, does not share in profit and losses, but is liable like other partners to the third parties for repayment of the firm's debt. ಸೊ ನಾಮಿನಲ್ ಪಾರ್ಟ್ನರ್ ಮೀನ್ಸ್ ಹೀ ಈಸ್ ಎನ್ ನಾಮ ಮಾತ್ರ ಪಾಲುದಾರ. ಈಗ ಇವನು ಏನಾಗಿರ್ತಾನೆ, ಹೆಸರಿಗೆ ಪಾಲುದಾರನಾಗಿರುವಂಥವನು. ಸೊ ಇಲ್ಲಿ ಇವನು ಸಂಸ್ಥೆಯಲ್ಲಿ ತನ್ನ ಹೆಸರನ್ನ ಬಳಸ್ಕೊಳ್ಳಿಕ್ಕೆ ಒಂದು ಪರ್ಮಿಷನ್ನ ಕೊಟ್ಟಿರ್ತಾನೆ. ಬಟ್ ಆಗಿರುವಂಥದ್ದು ಏನಂದರೆ ಬಂಡವಾಳವನ್ನು ತೊಡಗಿಸೋದಿಲ್ಲ ಅವನು. ಲಾಭ ನಷ್ಟಗಳಲ್ಲೂ ಕೂಡ ಇವನು ಪಾಲುದಾರನಾಗಿರೋದಿಲ್ಲ. ಬಟ್ ಅವನೇನು ಮಾಡ್ತಾನೆ ಅಂತಂದರೆ ಸಾಲಗಳಿಗೆ, ಬೇರೆಯವರಿಗೆ ಕೊಟ್ಟಂಥ ಸಾಲಗಳಿಗೆ ಥರ್ಡ್ ಪಾರ್ಟಿಯಾಗಿರ್ತಾನೆ ಅವನು. ಸೊ ಅವನು ಏನು ಮಾಡ್ತಾನೆ, ಬೇರೆಯವರಿಗೆ ನೀಡಿದಂಥ ಸಾಲವನ್ನು ಅವನು ಆ ಸಾಲಗಳಿಗೆ ಹೊಣೆಯನ್ನು ಹೊತ್ಕೊಂಡಿರ್ತಾನೆ. ಅದನ್ನು ಹೊರತುಪಡಿಸಿ ಲಾಭ ನಷ್ಟದಲ್ಲಿರ್ಬೋದು, ಅಥವಾ ಬಂಡವಾಳವನ್ನು ತೊಡಗಿಸೋದಲ್ಲಿರ್ಬೋದು, ಅಥವಾ ದೈನಂದಿನ ಚಟುವಟಿಕೆಗಳಲ್ಲಿರ್ಬೋದು. ಸೊ ಇವನು ಪಾಲುದಾರನಾಗಿರುವುದಿಲ್ಲ. ಸೊ ಇವನ ಹೆಸರನ್ನ ಬಳಸ್ಕೋಬಹುದು. ಸೊ ನಾಮ ಮಾತ್ರ ಪಾಲುದಾರ, ಇವನ ಹೆಸರನ್ನ ಉಪಯೋಗಿಸ್ಕೋಬಹುದು ಅಂತ, ಅಂದರೆ ಆ ಒಂದು ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಅಂತ ಹೇಳಿ. ದೆನ್ ಪಾರ್ಟ್ನರ್ಸ್ ಬೈ ಎಸ್ಟೋಪೆಲ್. So a person is considered a partner by estoppel if through his or initiative, conduct or a behavior she gives an impression to the other that she is a partner of the firm. Such as a partner are held by liable for debt of the firm because in the eyes of third parties they are considered a partner even though they do not contribute the capital or a part of the management. ಸೊ ಪಾರ್ಟ್ನರ್ ಬೈ ಎಸ್ಟೋಪೆಲ್ ಮೀನ್ಸ್ ತೋರಿಕೆಯ ಪಾಲುದಾರ. ಸೊ ಇಲ್ಲಿರುವಂಥ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತಂದರೆ, ಈ ತೋರಿಕೆಯ ಒಂದು ಪಾಲುದಾರ ಏನಾಗಿರ್ತಾನೆ ಅಂತಂದರೆ, ಆ ಒಂದು ಸಂಸ್ಥೆಯಲ್ಲಿ ಅವನು ತಾನು ಪಾರ್ಟ್ನರ್ಸ್ ಅಂತ ಹೇಳಿ ಅವನು ಭಾಗವಹಿಸುವ ಮೂಲಕ ಅವನು ತೋರಿಸ್ಕೊಳ್ತಾನೆ. ಆದರೆ ಪಾರ್ಟ್ನರ್ಶಿಪ್ಪನ್ನು ಹೊಂದಿರುವುದಿಲ್ಲ. ಸೊ ಅದು ಹೇಗೆ ಅಂತಂದರೆ, ಅವನ ನಡವಳಿಕೆಯ ವರ್ತನೆ ಮೇಲೆ ಅವನೇನು ಮಾಡುವಂಥದ್ದು, ನಂಬಿಕೆಯನ್ನು ಹುಟ್ಟಿಸುವಂಥದ್ದು. ಆ ಒಂದು ಇದಕ್ಕೆ ಬಂಡವಾಳವನ್ನು ತೊಡಗಿಸೋದಿಲ್ಲ, ಅಥವಾ ಸಂಸ್ಥೆಯಲ್ಲಿ ಲಾಭ ನಷ್ಟಗಳನ್ನು ಅವನು ತಗೊಳ್ಳೋದಿಲ್ಲ. ಆದರೆ ಸಂಸ್ಥೆ ಹಿತದೃಷ್ಟಿಯಿಂದ ಮೂರನೇ ವ್ಯಕ್ತಿಗೆ ಈ ಒಂದು ಪಾಲುದಾರಿಕೆಯನ್ನು ನೀಡುವಂಥದ್ದು. ಸೊ ಫಾರ್ ಎಕ್ಸಾಂಪಲ್ ಹೇಗೆ ಅಂತಂದರೆ, ಈಗ ರಾಣಿಯ ಒಂದು ಸ್ನೇಹಿತೆ ವಾಣಿ ಅಂತ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಸೊ ವಾಣಿ ಏನಾಗಿರ್ತಾಳೆ, ಪಾರ್ಟ್ನರ್ಶಿಪ್ನ ಹೊಂದಿರ್ತಾಳೆ ಆ ಒಂದು ಸಂಸ್ಥೆಯಲ್ಲಿ. ಬಟ್ ರಾಣಿ ಏನಾಗಿರುವಂಥದ್ದು ಅಂತಂದರೆ, ಈ ವಾಣಿ ಪಾರ್ಟ್ನರ್ಶಿಪ್ ಹೊಂದಿದ್ರು ಕೂಡ ವಾಣಿಗೆ ಅಸಿಸ್ಟ್ ಅಂದರೆ ಅವಳಿಗೆ ಏನು ಮಾಡೋದು, ಸಹಾಯವನ್ನು ಮಾಡೋದು. ಆ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಅವರಿಗೆ ಬೇಕಾದಂತಹ ಸಲಹೆಗಳನ್ನು, ಸೂಚನೆಗಳನ್ನು, ಏನು ಮಾರ್ಗದರ್ಶನಗಳನ್ನು, ವಾಟ್ ಎವರ್ ಸಮ್ ಆಕ್ಟಿವಿಟೀಸ್ ಶಿ ಈಸ್ ಎಂಗೇಜ್ಡ್. ಅಲ್ಲಿ ಏನಾಗಿರುವಂಥದ್ದು ಅಂದರೆ, ಕೆಲವೊಂದಿಷ್ಟು ಚಟುವಟಿಕೆಗಳಲ್ಲಿ ಈ ರಾಣಿ ಭಾಗವಹಿಸಿರ್ತಾಳೆ, ಅವಳಿಗೆ ಏನು ಮಾಡೋದು. ಬಟ್ ತೋರಿಕೆಯಲ್ಲಿ ಏನಾಗುತ್ತೆ ಅಂತಂದರೆ, ಅವಳು ಪಾರ್ಟ್ನರ್ಶಿಪ್ ಫರ್ಮಿನ ಒಂದು ಇದೆ, ಆದರೆ ಅವಳಿಗೆ ಯಾವುದೇ ರೀತಿ ಅಥಾರಿಟೀಸ್ ಇರುವುದಿಲ್ಲ. ಬಟ್ ನೋಡ್ಲಿಕ್ಕೆ ಏನಾಗ್ತದೆ, ಹಾಗಾಗಿ ಅವಳು ಕೂಡ ತೋರಿಕೆಯ ಪಾಲುದಾರ ಅಂತೇಳಿ ಕನ್ಸಿಡರ್ ಆಗ್ತಾಳೆ. ಯಾಕಂದರೆ ಕಂಪನಿ ಅಥವಾ ಸಂಸ್ಥೆಯ ಚಟುವಟಿಕೆಗಳಲ್ಲಿ ಈ ರಾಣಿ ಪಾಲ್ಗೊಳ್ಳುವ ಕಾರಣದಿಂದ ರಾಣಿನೂ ಕೂಡ ಪಾಲುದಾರ, ಅಂದರೆ ತೋರಿಕೆಯ ಪಾಲುದಾರ ಅಂತ ಹೇಳಿ ಹೆಸರನ್ನು ತಗೊಳ್ಳುವಂಥದ್ದು. ಸೊ ಪಾರ್ಟ್ನರ್ಸ್, ಲಾಸ್ಟ್ ಒನ್ ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್. ಸೊ ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್ ಮೀನ್ಸ್ a partner by holding out is a person who though is not a partner in a firm but knowingly allow him or herself to be represented as a partner in a firm. Such as a person become liable to outside creditors for repayment of any debt which have been extended to the firm basis such as a representation. In cases he is not really partner and want to save himself for such a liability, he should immediately issue the denial clarifying his position that he is not partner in a firm. ಸೊ ಇಲ್ಲಿ ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್ ಅಂದರೆ ಪ್ರತಿನಿಧಿಸುವ ಅಥವಾ ಅಲ್ಲಗಳೆಯುವ ಪಾಲುದಾರ. ಸೊ ಒಬ್ಬ ವ್ಯಕ್ತಿ ಆ ಸಂಸ್ಥೆಯಲ್ಲಿ ಪಾಲುದಾರನಾಗಿದ್ದರೆ
ತನ್ನ ತಿಳುವಳಿಕೆಯಿಂದ ಆ ಸಂಸ್ಥೆಯಲ್ಲಿ ತಾನು ಆ ಸಂಸ್ಥೆಯ ಪಾಲುದಾರ ಅನ್ನೋ ರೀತಿಯಲ್ಲಿ ಪ್ರತಿನಿಧಿಸ್ತಾನೆ. ಒಂದು ವೇಳೆ ಕೆಲವೊಂದು ಸಂದರ್ಭದಲ್ಲಿ ಅವನು ಆ ಒಂದು ಪಾರ್ಟ್ನರ್ಶಿಪ್ಪನ್ನೇ ಹೊಂದಿಲ್ಲ, ಆದರೂ ಕೂಡ ಪ್ರತಿನಿಧಿಸ್ತಾ ಇದ್ರೆ ಆ ಹೊಣೆಗಾರಿಕೆಯನ್ನು ಹೊಂದವನು ಅಂದರೆ ಸಾಲಗಳ ಮೇಲೆ ತಾನು ಪಾಲುದಾರ ಅಲ್ಲ ಅಂತ ಹೇಳಿ ಅನೌನ್ಸ್ ಮಾಡ್ಬೋದು. ಸೊ ಅವನು ಅದರಿಂದ ತಪ್ಪಿಸ್ಕೋಬಹುದು. ಒಂದು ವೇಳೆ ಅವನು ನೇರವಾಗಿ ನಾನು ಪಾಲುದಾರ ಅಲ್ಲ ಅಂತ ಹೇಳಿಲ್ಲ ಅಂತಂದರೆ ಆ ಕಂಪನಿ ಅಥವಾ ಸಂಸ್ಥೆಯ ಹೊಂದಿರುವಂಥ ಸಾಲಗಳಿಗೆ ಇವನು ಕೂಡ ಹೊಣೆಗಾರನ ಆಗ್ತಾನೆ. ಈ ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್ ಇವನು ಏನಾಗಿರ್ತಾನೆ ಅಂತಂದರೆ ಪ್ರತಿನಿಧಿಸುವ, ಅಂದರೆ ತನ್ನ ಬಿಹೇವಿಯರಿಂದ, ತನ್ನ ತಿಳುವಳಿಕೆಯಿಂದ, ತನ್ನ ಜ್ಞಾನದಿಂದ ತಾನು ಸಂಸ್ಥೆಯ ಪಾಲುದಾರ ಅಂತ ಹೇಳಿ ಪ್ರತಿನಿಧಿಸ್ತಾನೆ ಅಂತ. ಸೊ ದೀಸ್ ಆರ್ ಆಲ್ ಟೈಪ್ಸ್ ಆಫ್ ಪಾರ್ಟ್ನರ್ಸ್. ಸೊ ಆಕ್ಟಿವ್ ಪಾರ್ಟ್ನರ್ಸ್, ಪಾರ್ಟ್ನರ್ ಸಕ್ರಿಯ ಪಾಲುದಾರ, ಸ್ಲೀಪಿಂಗ್ ಆರ್ ಡೋರ್ಮೆಂಟ್ ಪಾರ್ಟ್ನರ್ ಸೂಕ್ತ ಪಾಲುದಾರ, ಸೀಕ್ರೆಟ್ ಪಾರ್ಟ್ನರ್ ರಹಸ್ಯ ಪಾಲುದಾರ, ನಾಮಿನಲ್ ಪಾರ್ಟ್ನರ್ ನಾಮಮಾತ್ರ ಪಾಲುದಾರ, ಪಾರ್ಟ್ನರ್ ಬೈ ಅಸ್ಟೋಪೆಲ್ ತೋರಿಕೆಯ ಪಾಲುದಾರ, ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್ ಪ್ರತಿನಿಧಿಸುವ ಅಥವಾ ಅಲ್ಲಗಳೆಯುವ ಪಾಲುದಾರ. ಸೊ ದೀಸ್ ಆರ್ ಆರ್ ಟೈಪ್ಸ್ ಆಫ್ ಪಾರ್ಟ್ನರ್ಸ್. So I hope today class you will understand. If you are like this video, please like, share and as well as please subscribe. Thank you.